ಡ್ರೈ ಮೋಡ್ಗೆ ಹೋಗ್ತಾ ಇದೆ, ಥ್ರಾಟಲ್ ಕೊಡ್ತಾ ಇದ್ದೀನಿ, ಮೂವ್ ಆಗ್ತಾಯಿಲ್ಲ ವೆಹಿಕಲ್. ಸೊ ರ್ಯಾಟ್ ಬೈಟಲ್ಲಿ ಇದೊಂದೇ ಇಶ್ಯೂ ಅಂತ ಬರಲ್ಲ. ಮೋಟ್ರ್ ಟೆಂಪ್ರೇಚರು 0 ತೋರಿಸ್ತಾ ಇದೆ, ಮೈನಸ್ ತೋರಿಸ್ತಾ ಇದೆ. ಮೋಟ್ರ್ ಟೆಂಪ್ರೇಚರು ಬ್ಯಾಟ್ರಿ ಟೆಂಪ್ರೇಚರು ನಿಮಗೆ ಶೋ ಆದ್ರೇ ಗಾಡಿ ಮೂವ್ ಆಗೋದು. ನೋಡಿ ಇಲ್ಲಿ ಇವಾಗ ಟಚ್ ಮಾಡಿದ್ರೆ ಮಾತ್ರ ನಿಮಗೆ ಮೋಟ್ರ್ ಟೆಂಪ್ರೇಚರ್ ಶೋ ಆಗ್ತಾ ಇದೆ. ಓಕೆ, ಇಲ್ಲಿ ನೋಡಿ 21% ತೋರಿಸ್ತಾ, 21 ಡಿಗ್ರಿ ತೋರಿಸ್ತಾ. ಸ್ಕೂಟ್ರ್ ಇಶ್ಯೂ ಪ್ಲೀಸ್ ರೀಸ್ಟಾರ್ಟ್ ಅಂತಲೂ ಬರುತ್ತೆ, ಮತ್ತು ಈ ಇಶ್ಯೂ ಬರುತ್ತೆ, ಮತ್ತು ಗಾಡಿನೇ ಆನ್ ಆಗಲ್ಲ. ಕಸ್ಟಮರ್ ಒಬ್ಬೊಬ್ರು ಪ್ಯಾನಿಕ್ ಆಗ್ಬಿಡ್ತಾರೆ, ಅಂಥವ್ರಿಗೆ ಏನು ಹೇಳ್ತೀರಾ? ಆ ಥರ ಆಗೋದು ಎಲ್ಲದರಲ್ಲೂ ಒಂದೊಂದು ಸೆನ್ಸರ್ ವೈರಿಂಗ್ ಇರುತ್ತೆ. ಒಂದು ಕೀಪ್ಯಾಡ್ ಇರ್ಬೋದು, ಒಂದು ಡಿಸ್ಪ್ಲೇದ್ ಇರ್ಬೋದು, ಒಂದು ಚಾರ್ಜಿಂಗ್ ಇರ್ಬೋದು. ಇದರಲ್ಲಿ ಒಂದು ವೈರ್ ಕಟ್ ಆದ್ರೂ ಕೂಡ ಚಾರ್ಜಿಂಗ್ ಇಶ್ಯೂ ಬರ್ಬೋದು. ಒಂದು ಪಾಂಡ್ ಪೌಡ್ರು, ಒಂದು ಅನ್ಸ್ ತಗೊಂಡಿದ್ದೀವಿ. ಏನಕ್ಕೆ ಬ್ರೋ ಇದು? ಅದು ಇಲ್ಲಿ ಬರಬಾರ್ದು ಅಂತ ಆಗ್ತದೆ. ಇಲ್ಲಿಗೆ ಔಷಧಿ ಇದೇನೆ. ಇವಾಗ ವೀಡಿಯೋಗಳು ನೋಡ್ತಾ ಇದ್ದೇನೆ ನಿನ್ನೆ ಮೊನ್ನೆ ಎಲ್ಲ. ಬ್ಯಾಟ್ರಿ ನಮಗೆ 30,000 ಕೇಳ್ತಾ ಇದ್ದಾರೆ, 60,000 ಕೇಳ್ತಾ ಇದ್ದಾರೆ. ಏನು ರೀಸನ್ಗೆ ಬ್ಯಾಟ್ರಿದು? ಏನು ತಪ್ಪು ಮಾಡಿರ್ತಾರೆ ಕಸ್ಟಮರ್ ತಪ್ಪು ಮಾಡ್ಕೊಂಡಿರ್ತಾರೆ, ಚಾರ್ಜ್ ಮಾಡಲ್ಲ. ಇವಾಗ ಏನಂತ ಅಂತಂದ್ರೆ ಇವಾಗ 25% 30%ಗೆ ಗಾಡಿ ಆಫ್ ಆಗ್ತಾ ಇದೆ. ಅದು MOVS 5 ಅಪ್ಡೇಟ್ ರೇಂಜ್ ಕೊಡ್ತಾ ಇಲ್ಲ. ಅದು MOVS 5 ಅಲ್ಲಿ ರೇಂಜ್ ಕೊಡ್ತಾ ಇಲ್ಲ. ಆಮೇಲೆ 25% ಅಲ್ಲಿ ಗಾಡಿ ರನ್ ಮಾಡಂಗಿಲ್ಲ, 25% ಲಾಸ್ಟ್. ಹೌದು, ತುಂಬ ಜನ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ, ನಮಗೆ ವ್ಯಾರಂಟಿ ಕೊಡಲ್ಲ, 5 ವರ್ಷ ಇದ್ರೂ ವ್ಯಾರಂಟಿ ಕೊಡಲ್ಲ ಅಂತ ಹೇಳ್ತಾ ಇರ್ತೀರಲ್ವಾ? ವ್ಯಾರಂಟಿ ಏನು ಕೊಡಲ್ಲ ಅಂತ ತಿಳ್ಕೊಳ್ಳಿ ಫಸ್ಟು. ನೀವು ಅವ್ರು ಹೇಳೋ ಒಂದು ರೂಲ್ಸ್ಗಳನ್ನ ನೀವು ಮೇಂಟೈನ್ ಮಾಡ್ತಾ ಇಲ್ಲ ಅಂತ. ಬ್ಯಾಟ್ರಿಗಳ ಗಾಡಿಗಳು ನೀವು 20% ಬಂದ ತಕ್ಷಣ ಚಾರ್ಜ್ಗೆ ಹಾಕ್ಲೇ ಬಿಡಬೇಕು. ನೀವು ಎಲ್ಲೇ ಇದ್ದರೂ ಹೇಗೆ ಇದ್ರೂ ಚಾರ್ಜ್ಗೆ ಹಾಕ್ಲೇಬೇಕು. ಮತ್ತು ನೀವೆಲ್ಲರೂ ವೆಕೇಷನ್ಗೆ ಹೋದರೆ ಹೊರಗಡೆ 15 ದಿವಸ 20 ದಿವಸ 2 ದಿವಸನೇ ಹೋಗಲಿ, ವೆಕೇಷನ್ ಮೋಡ್ ಅಂತ ಇದೆ, ಆನ್ ಮಾಡ್ಬಿಟ್ಟು ಹೋಗ್ಬೇಕು ಅಲ್ವಾ? ಸಂತು ಬ್ರೋ, ಬನ್ನಿ ಹಬ್ಬದ ದಿವಸನೂ ಬಿಟ್ಟಿಲ್ಲ, ಇವ್ರು ಕರೆಸ್ಬಿಟ್ಟಿದ್ದೀನಿ. ಏನು ಕಾರ್ಡಕ್ಕೆ ಅಂತ ಹೇಳ್ತೀನಿ. ನನ್ನ ಗಾಡಿ ಮತ್ತೆ ರ್ಯಾಟ್ ಬೈಟ್ ಆಗಿದೆ, ಅದಕ್ಕೆ ಇವ್ರು ಕರೆಸ್ತೆ. ಫೋನ್ ಮಾಡಿದ ತಕ್ಷಣ ರೆಸ್ಪಾನ್ಸ್ ಮಾಡಿ ಬಂದರು. ತುಂಬ ಜನ ಕಂಪ್ಲೇಂಟು ನನ್ನ ವೀಡಿಯೋದಲ್ಲಿ, ಫೋನೇ ಎತ್ತಲ್ಲ ಯಾಕೆ ಬ್ರೋ ಫೋನ್ ಇದು ಆಕ್ಚುಲಿ ಚೆನ್ನಾಗಿರೋದು. ಒಬ್ಬನೇ ಹ್ಯಾಂಡ್ಲ್ ಮಾಡ್ತಾ ಇರೋದು, ನಿಜ ಆಗ್ತಾಯಿಲ್ಲ ಕೆಲಸ. ಅದಕ್ಕೆ ಲಾಸ್ಟಲ್ಲಿ ಯಾರ್ಯಾರು ವೀಡಿಯೋ ನೋಡ್ತಿದ್ದೀರಾ, ಎಲೆಕ್ಟ್ರಿಕ್ ಬಗ್ಗೆ ಯಾರು ತಿಳ್ಕೊಂಡಿರೋರು ಇದ್ದರೆ ಲಾಸ್ಟ್ವರೆಗೂ ವೀಡಿಯೋ ನೋಡಿ. ಅವ್ರಿಗೂ ಒಂದು ಬೆನಿಫಿಟ್ ಇದೆ ಇದರಲ್ಲಿ, ಅದು ಲಾಸ್ಟಲ್ಲಿ ಹೇಳ್ತೀನಿ ಅಲ್ವಾ? ಅಷ್ಟೇ. ಬನ್ನಿ, ಇವಾಗ ಇವ್ರದ್ದು ಓಲಾ ಗಾಡಿನೇ, ನನ್ನ ಓಲಾ ಗಾಡಿಯಲ್ಲಿ ನಿಂತಿದೆ, ರ್ಯಾಟ್ ಬೈಟ್ ಆಗಿ ನಿಂತಿದೆ. ಅದನ್ನು ಸರ್ವಿಸ್ ಮಾಡೋಕ್ಕೆ ಬಂದಿದ್ದಾರೆ. ಅಲ್ಲಿ ಹಾಕ್ಬಿಡೋಣ ಒಳಗಡೆ, ಅಲ್ಲೇ ನಿಲ್ಲಿಸಿ ಹಂಗಾಗಿರೋದು ರ್ಯಾಟ್ ಬೈಟು. ಓಕೆ ಬನ್ನಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಘು. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಂದು ಓಲಾ ಗಾಡಿ ಪ್ರಾಬ್ಲಮ್ ಇದೆ. ಸ್ಟಾರ್ಟಿಂಗೇ ನೋಡಿದ್ದೀರಾ, ರ್ಯಾಟ್ ಬೈಟ್ ಮತ್ತೆ ಆಗಿದೆ. ಅದಕ್ಕೆ ನಮ್ಮ ಸಂತು ಬ್ರೋ ಅವ್ರು ಕೊಟ್ಟಿದ್ದೀನಿ. ಅವ್ರು ಇವಾಗ ನಮ್ಮ ಗಾಡಿನ ಫುಲ್ ಸರ್ವಿಸ್ ಮಾಡ್ತಾರೆ. ಏನು ಬೆಳಗ್ಗೆ ಆನ್ ಮಾಡಿದ ತಕ್ಷಣ ಆನ್ ಆಗ್ತಾ ಇದೆ, ಆದರೆ ಮುಂದಕ್ಕೆ ಮೂವ್ ಆಗ್ತಾಯಿಲ್ಲ. ಥ್ರೋಟಲ್ ಕೊಟ್ಟರೆ ಅದೇ ಪ್ರಾಬ್ಲಮ್ಮು. ಅದಕ್ಕೋಸ್ಕರ ಇವ್ರು ಕರೆಸ್ತೆ. ಕ್ವಿಕ್ಕಾಗಿ ಫೋನ್ ರೆಸ್ಪಾನ್ಸ್ ಮಾಡಿದ್ರು. ನೋಡೋಣ ಸರ್ವಿಸ್ ಹೆಂಗೆ ಮಾಡಿಕೊಡ್ತಾರೆ ಅಂತ. ಅಲ್ಲಿಂದ ಬಂದಿದ್ದಾರೆ, 25 ಕಿಲೋಮೀಟ್ರಿಂದ ಬಂದಿದ್ದಾರೆ. ಇದನ್ನೇನಾದ್ರು ನಾನು ಶೋರೂಮ್ ಕೊಟ್ಟಿದ್ರೆ ಗ್ಯಾರಂಟಿ 1 ವಾರ ತಗೊಂಡು ಹೋಗ್ಬಿಡ್ತಿದ್ರು. ಇವಾಗ ಬೇಗ ಕರೆಸಿದ್ದೀನಿ, ನೋಡೋಣ ಏನೇನು ಸರ್ವಿಸ್ ಮಾಡ್ತಾರೆ ಅಂತ ನೋಡಿಸ್ತೀನಿ ನಿಮ್ಗೆ. ಓಕೆ, ಸರ್ವಿಸ್ನ ಸ್ಟಾರ್ಟ್ ಮಾಡಿಕೊಂಡ್ರು ಬಿಚ್ಚಕ್ಕೆ ಗಾಡಿನ. ಇವಾಗ ಗಾಡಿ ಪೋಸ್ಟ್ ಮಾರ್ಟಮ್ ಆಗುತ್ತೆ. ಕೊನೆವರೆಗೂ ವಿಡಿಯೋ ನೋಡಿ. ನಿಮಗೆ ರ್ಯಾಟ್ ಬೈಟು ಆಗೋಕ್ಕೆ ಕಾರಣ ಮತ್ತು ರ್ಯಾಟ್ ಬೈಟ್ ಆಗದೆ ಇರೋ ಥರ ಏನು ಮಾಡಬೇಕು ಅನ್ನೋದು ಹೇಳ್ಕೊಡ್ತಾರೆ. ಮತ್ತು ಇವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿದ್ರೆ ಫುಲ್ ಡೀಟೇಲಾಗಿ ಹೇಳ್ಕೊಡ್ತಾರೆ. ಇವಾಗ ಒಂದು ಸ್ವಲ್ಪ ಬೇಸಿಕಾಗಿ ಹೇಳ್ಕೊಡ್ತಾರೆ ಅಷ್ಟೇ. ನೀವು ಇವ್ರ ಹತ್ರ ಬಂದರೆ ರ್ಯಾಟ್ ಬೈಟ್ ಆಗಲೇಬಾರ್ದು, ಆ ಥರ ಮಾಡಿಕೊಡ್ತಾರೆ. ಇವಾಗ ಆ ಥರ ಮಾಡಿಸ್ಬಿಡ್ತೀನಿ ನಾನು. ರ್ಯಾಟ್ ಬೈಟ್ ಆಗಲೇಬಾರ್ದು. ಈ ನಮ್ಮದು ಕನ್ಸೂರೆನ್ಸಿ ರೋಡಲ್ಲಿ ತುಂಬ ರ್ಯಾಟ್ಗಳಿದೆ. ಎಷ್ಟು ಇಲಿಗಳು ಇದ್ದಾವೆ ಅಂದರೆ, ಅಲ್ಲಿರೋ ಬೆಕ್ಕು ಹೋದರೆ ಬೆಕ್ಕನ್ನೇ ಓಡಿ ಕಳಿಸ್ಬಿಡ್ತವೆ. ಆ ಥರ ಇಲಿಗಳಿದ್ದಾವೆ ಅದರಲ್ಲಿ. ಅದನ್ನೇ ಎಲಿನೇ ಬೆಕ್ಕನ್ನೇ ಎದುರಿಸುವಂಥ ಎಲಿಗಳು ಇರುವಾಗ ನಮ್ಮ ರ್ಯಾಟ್ ಬೈಟ್ ಆಗದೇನೆ ಇನ್ನೇನು. ಲಾಸ್ಟ್ ಟೈಮು 1,500 ರೂಪಾಯಿ ಖರ್ಚಾಗಿತ್ತು. ಅದು ಶೋರೂಮಲ್ಲಿ 3 ದಿವಸ ಆದಮೇಲೆ ಕೊಟ್ಟಿದ್ದರು. ಇಲ್ಲಿ ನೋಡಿ, ಫೋನ್ ಮಾಡಿ 1 ಅವರ್ಗೆ ನಮ್ಮ ಸಂತು ಬ್ರೋ ಅವ್ರು ಬಂದಿದ್ದಾರೆ, ಸರ್ವಿಸ್ ಮಾಡ್ತಾಯಿದ್ದಾರೆ. ಇವಾಗ ಒಳಗಡೆ ಯಾವ ಥರ ಇಲಿ ಯಜ್ಞಗಳು ಕಚ್ಚಿದೆ ಅಂತ ನೋಡೋಣ. ಇಟ್ಕೊಳ್ಳ ನೋಡಿ, ಇವಾಗ ಗೊತ್ತಾಗುತ್ತೆ. ಅದೆಂತಕ್ಕೆ? ಅದು ಡೇಟಾ ಕನೆಕ್ಷನಾ? ಇಲ್ಲಿ ಒಂದು ವೈರ್ ಇದಕ್ಕೆ ಕಟ್ಬಿಟ್ಟಿದೆ. ಅದೊಂದೇ ವೈರಲ್ಲ ನೋಡಿ. ಇದಕ್ಕೆ ಜಾಗ ಎಲ್ಲಿದೆ ಅಂದರೆ, ಇಲಿಗಳು ಬರೋಕ್ಕೆ ನೋಡಿ ಇಲ್ಲೊಂದು ಜಾಗ ಇದೆ. ಅದು ಈಸಿಯಾಗಿ ಹತ್ಕೊಂಡು ಬಂದ್ಬಿಡುತ್ತೆ. ಇಲ್ಲಂದ್ರೆ ಫ್ರಂಟಿಂದ ಒಂದು ಸ್ವಲ್ಪ ಜಾಗ ಇದೆ, ಒಳಗಡೆ ಗ್ಯಾಪ್ ಆ ಥರ ಬರುತ್ತೆ. ಏನಾದ್ರು ಮಾಡ್ಬೇಕು ಇದಕ್ಕೆ. ಪ್ರೆಸ್ ಮಾಡಿದ್ರೆ 0 ಬರುತ್ತೆ. 0 ಬಂದ ತಕ್ಷಣ ಥ್ರೋಟಲ್ ಕೊಟ್ಟರೆ ಮೂವ್ ಆಗೋಲ್ಲ. ಬ್ಯಾಟ್ರಿ ನೋಡಿ, ಬ್ಯಾಟ್ರಿ ಪರ್ಸೆಂಟೇಜ್ ಬಂದು 0 ತೋರಿಸ್ತಾ ಇದೆ. 0 ಅಂದರೆ ಬ್ಯಾಟ್ರಿದು ಕನೆಕ್ಟ್ ಇಲ್ಲ ಅಂತಲೇ ಅರ್ಥ. ಎಲ್ಲ ಬ್ಯಾಟ್ರಿ ತೋರಿಸ್ತಾ ಇದೆ, ಮೋಟ್ರದ್ದು ತೋರಿಸ್ತಾ ಇಲ್ಲ. ಮೋಟ್ರದ್ದು 0 ತೋರಿಸ್ತಾ ಇದೆ. ಲಾಸ್ಟ್ ಟೈಮು ಅದೇ ಥರ ಮಾಡಿದ್ದು, ಈ ಸಲ ಅದೇ ಥರ ಮಾಡಿದೆ.
ಲಾಸ್ಟ್ ಟೈಮ್ ಎಲ್ ವಿ ಕೇಬಲ್. ಎಲ್ ವಿ ಕೇಬಲ್ಲು ಇದಲ್ಲ, ಎಲ್ ವಿ ಕೇಬಲ್ಲು. ಇವಾಗ ಇದನ್ನು ಈಸಿಯಾಗಿ ಜಾಯಿನ್ ಮಾಡ್ಬೋದಾ? ನೋಡಿ ಫುಲ್ ಎಕ್ಸ್ಪೀರಿಯನ್ಸ್ಡು. ಆಲ್ಮೋಸ್ಟ್ ಆಲ್ 2 ಇಯರ್ಸ್ ಆಯ್ತಲ್ಲ ಬ್ರೋ? 2 ಇಯರ್ಸು ಓಲಾದಲ್ಲೇ ಡೈರೆಕ್ಟ್ ಕಂಪ್ನೀಲಿ ಮಾಡ್ತಿದ್ರು. ಇವಾಗ ಡೈರೆಕ್ಟ್ ಇವರ ಅಂಗಡಿನೇ ಒಂದು ಇಟ್ಕೊಂಡಿದ್ದಾರೆ. ಅಂಗಡಿ ಅಡ್ರೆಸ್ಸು ನಾನು ಹಾಕ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕು ಕೂಡ ಹಾಕ್ತೀನಿ. ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡ್ಕೊಂಡು ಡೈರೆಕ್ಟಾಗಿ ಹೋಗ್ಬೋದು. ಎನಿ ಟೈಮ್ ಅವ್ರ ಮನೆ ಹತ್ರನೇ ಮಾಡಿಕೊಡ್ತಾರೆ ಸರ್ವಿಸ್ಗಳನ್ನ. ಎನಿ ಸರ್ವಿಸ್ ನಿಮಗೆ, ಬ್ಯಾಟ್ರಿ ಹೋಗಲಿ, ಗಾಡಿದು ಸೈಡ್ ಸ್ಟ್ಯಾಂಡಿಂದ ಹಿಡಿದು ಟೈರಿಂದ ಹಿಡಿದು A to Z ಎಲ್ಲ ಅಲ್ವಾ? ಬಾಡಿನೂ ಸಿಗುತ್ತಾ? ಬಾಡಿ ಪಾರ್ಟ್ಸ್ ಬಿಟ್ಟು. ಹಾಂ, ಕೆಲವೊಬ್ಬರು ಬಾಡಿ ಪಾರ್ಟ್ಸ್ ಕೇಳ್ತಾ ಇರ್ತಾರೆ, ಬಾಡಿ ಪಾರ್ಟ್ಸ್ ಸಿಗೋಲ್ಲ, ಅದು ಶೋರೂಮಲ್ಲೇ ಸಿಗೋದು. ಇನ್ನೂ ಯಾವುದೂ ಬಂದಿಲ್ಲ ಮಾರ್ಕೆಟ್ಗೆ. ವೈರಿಂಗ್ ಗೀರಿಂಗ್ ಏನಾದ್ರು ಇದ್ದರೆ ಮಾಡಿಕೊಡ್ತಾರೆ. ನೋಡಿ ಎಲೆಕ್ಟ್ರಿಕ್ ಗಾಡೀಲಿ ಇರೋದೇ ವೈರು, ಬ್ಯಾಟ್ರಿ ಅಷ್ಟೇ. ಈ ವೈರ್ ಕಟ್ ಆಗಿರೋದಲ್ಲ, ಸರಿಯಾದ ಜಾಗದಲ್ಲೇ ಕಟ್ಟಿದೆ. ಗಾಡೀಲಿ ಸ್ಕೂಟರ್ ಇಶ್ಯೂ ಅಂತ ಬಂದರೆ ನಿಮಗೆ ಗ್ಯಾರಂಟಿ ಅದು ರ್ಯಾಟ್ ಬೈಟ್ ಆಗಿದೆ ಅಂತ ಅರ್ಥ. ಇವಾಗ ರ್ಯಾಟ್ ಬೈಟ್ ಆಗಿರೋದಕ್ಕೆ ಉದಾಹರಣೆ ಇಲ್ಲಿ ತೋರಿಸ್ತಾರೆ ನೋಡಿ. ಹಾಂ, ಅದು ಟಚ್ ಮಾಡಿದ್ರು. ಇಲ್ಲಿ ಫಸ್ಟ್ ಇಲ್ಲಿ ನೋಡ್ಕೊಬೇಡಿ, ಇಲ್ಲಿ 0 ಇದೆ ಅಲ್ವಾ? ನೋಡಿ, ಇಲ್ಲಿ ಮೋಟರ್ ಟೆಂಪ್ರೇಚರು 0 ತೋರಿಸ್ತಾ ಇದೆ, ಮೈನಸ್ ತೋರಿಸ್ತಾ ಇದೆ. ಹೌದು. ಮೋಟರ್ ಟೆಂಪ್ರೇಚರು, ಬ್ಯಾಟ್ರಿ ಟೆಂಪ್ರೇಚರು ನಿಮಗೆ ಶೋ ಆದ್ರೇನೆ ಗಾಡಿ ಮೂವ್ ಆಗೋದು. ಇಲ್ಲ ಅಂತಂದ್ರೆ ಮೂವ್ ಆಗಲ್ಲ. ಇಲ್ಲಿ ಟಚ್ ಮಾಡ್ತಾ ಇದ್ದಾರೆ ನೋಡಿ, ಇಲ್ಲಿ ಇವಾಗ ಟಚ್ ಮಾಡಿದ್ರೆ ಮಾತ್ರ ನಿಮಗೆ ಮೋಟರ್ ಟೆಂಪ್ರೇಚರ್ ಶೋ ಆಗ್ತಾ ಇದೆ. ಓಕೆ, ಇಲ್ಲಿ ನೋಡಿ 21% ತೋರಿಸ್ತಾ ಇದೆ, 21 ಡಿಗ್ರಿ ತೋರಿಸ್ತಾ ಇದೆ. ಈ ಥರ ಕತೆ. ಒಂದು ವೈರ್ ಕಟ್ ಆಗಿರೋದಕ್ಕೆ ವೆಹಿಕಲ್ ಮೂವ್ ಆಗಲ್ಲ. ಇವಾಗ ಇದೇನಾಗುತ್ತೆ ಅಂತಂದ್ರೆ ನೋಡಿ, ಓಕೆ ಸರಿ, ಡ್ರೈವ್ ಮೋಡ್ಗೆ ಹೋಗ್ತಾ ಇದೆ, ಥ್ರಾಟಲ್ ಕೊಡ್ತಾ ಇದ್ದೀನಿ, ಮೂವ್ ಆಗ್ತಾಯಿಲ್ಲ ವೆಹಿಕಲ್. ಸೊ ರ್ಯಾಟ್ ಬೈಟಲ್ಲಿ ಇದೊಂದೇ ಇಶ್ಯೂ ಅಂತ ಬರಲ್ಲ. ಮತ್ತೆ ಸ್ಕೂಟರ್ ಇಶ್ಯೂ, ಪ್ಲೀಸ್ ರೀಸ್ಟಾರ್ಟ್ ಅಂತಾನು ಬರುತ್ತೆ, ಮತ್ತೆ ಈ ಇಶ್ಯೂ ಬರುತ್ತೆ, ಮತ್ತೆ ಗಾಡಿನೇ ಆನ್ ಆಗಲ್ಲ. ಕಸ್ಟಮರ್ ಒಬ್ಬೊಬ್ರು ಪ್ಯಾನಿಕ್ ಆಗ್ಬಿಡ್ತಾರೆ, ಅಂಥವ್ರಿಗೆ ಏನು ಹೇಳ್ತೀರಾ? ಆ ಥರ ಆಗಕ್ಕೆ ಹೋಗ್ಬೇಡಿ, ಟೆನ್ಷನ್ ಆಗಬೇಡಿ. ಎಲ್ಲದರಲ್ಲೂ ಒಂದೊಂದು ಸೆನ್ಸರ್ ವೈರಿಂಗ್ ಇರುತ್ತೆ. ಒಂದು ಕೀಪ್ಯಾಡ್ ಇರ್ಬೋದು, ಒಂದು ಡಿಸ್ಪ್ಲೇದ್ ಇರ್ಬೋದು, ಒಂದು ಚಾರ್ಜಿಂಗ್ ಇರ್ಬೋದು. ಇದ್ರಲ್ಲಿ ಒಂದು ವೈರ್ ಕಟ್ ಆದ್ರೂ ಕೂಡ ಚಾರ್ಜಿಂಗ್ ಇಶ್ಯೂ ಬರ್ಬೋದು, ಅಥವಾ ಡಿಕ್ಕಿ ಲಾಕ್ ಓಪನ್ ಆಗಲ್ಲ, ಅಥವಾ ಆನ್ ಆಗಲ್ಲ, ಅಥವಾ ಇದು ವರ್ಕ್ ಆಗಲ್ಲ, ಸೈಡ್ ಇದು ಕೀಪ್ಯಾಡ್ಸ್ಗಳು ವರ್ಕ್ ಆಗಲ್ಲ, ಲೈಟ್ಗಳು ವರ್ಕ್ ಆಗಲ್ಲ. ಇದೆಲ್ಲ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಹೌದು, ಅವು ಕೆಲವೊಬ್ರು ಕಸ್ಟಮರ್ ಗಾಬರಿ ಪಟ್ಕೊಬಿಡ್ತಾರೆ, ಅದೇನೇ ಟೆನ್ಷನ್ ಮಾಡ್ಕೊಳ್ತಾರೆ. ಟೆನ್ಷನ್ ಏನು ಮಾಡ್ಕೊಬಿಡಿ, ನಮ್ಮ ಸಂತು ಬ್ರೋ ಇದ್ದಾರೆ, ಎಲ್ಲನೂ ಮಾಡ್ಕೊಡ್ತಾರೆ. ಎಷ್ಟು ವೈರ್ ಕಟ್ ಆಗ್ಲಿನೂ ರೀಪ್ಲೇಸ್ಮೆಂಟ್ ಮಾಡ್ಕೊಡ್ತಾರೆ. ನಾನು ಹಾಕ್ಬೇಕಂತಾನೂ ಇಲ್ಲ, ಅದೇ ರ್ಯಾಟ್ ಬೈಟ್ ಹಾಕಿದ್ರೆ ಇದೇ ವೈರಿಂಗ್ ಕಿಟ್ಟಲ್ಲೇ ರೆಡಿ ಮಾಡ್ಕೊಂಡು ಕೊಡ್ತೀವಿ. ಇದೇ ಕಿಟ್ಟಲ್ಲೇ ರೆಡಿ ಮಾಡ್ಕೊಡ್ತೀವಿ. ಆದರೆ ನಿಮ್ಗೆ ಕಟ್ ಆಗಿದ್ರೆ ನಿಮ್ಮ ಕಂಪ್ನಿಗೆ ಹೋದ್ರೆ ಅದು 8,000, 9,000, 20,000ವರೆಗೂ ಹೋಗ್ಬಿಡ್ತಾರೆ ಕಂಪ್ನಿ ಬಿಲ್ಗಳು. ವೈರಿಂಗ್ ಕಟ್ ಆಗಿದೆಯಲ್ಲ, ಕಂಪ್ನಿ ರೂಲ್ಸ್ ಪ್ರಕಾರ ಒಂದು ಚೂರ್ ಸ್ಕಿನ್ ಆಗಿದ್ರು ಕೂಡ ವೈರಿಂಗ್ ಕಿಟ್ಟೆ ಚೇಂಜ್ ಮಾಡ್ಬೇಕಂತ ರೂಲ್ಸ್ ಇದೆ. ಓಕೆ, ಸೊ ಅದೇನು ಅವಶ್ಯಕತೆ ಇರಲ್ಲ. ಎಷ್ಟಾಗಿದೆ ಅಷ್ಟು ಮಾತ್ರ. ಒಂದು ವೈರ್ಗೆ ಏನಕ್ಕೆ ಇಷ್ಟೊಂದು ವೈರ್ ಚೇಂಜ್ ಮಾಡೋದು? ಹೌದು, ಒಂದು ವೈರ್ ಸ್ಕಿನ್ ಮಾಡ್ಬಿಟ್ಟು ಕಂಪ್ಲೀಟ್ಗೆ ಎಷ್ಟಾಗ್ಬೋದು ಕಿಟ್ಟು? 8,500 ನೋಡಿ, 8,500 ಕೊಡೋದಲ್ಲ ಮೇನು, 8,500 ಕೊಟ್ಬಿಡೋಣ. ಆದರೆ ಸರ್ವಿಸ್ ಬೇಗ ಆಗಲ್ವಲ್ಲ, ಒಂದು ವಾರ, ಒಂದು ತಿಂಗಳಾದರೂ ಆಯಿತು. ಬ್ಯಾಟ್ರಿ ಡೆಡ್ ಆಗೋವರೆಗೂ ಅಲ್ಲೇ ಬಿದ್ದಿರುತ್ತೆ ಗಾಡಿ. ಎಷ್ಟೊಂದು ಸಾವಿರಾರು ಗಾಡಿಗಳು ಓಲಾ ಸರ್ವಿಸ್ ಸೆಂಟರಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾವೆ. ಅದಕ್ಕೇ ಯಾರ್ಯಾರು ಓಲಾ ಸರ್ವಿಸ್ ಮಾಡಿಸ್ಬೇಕು ಅಂತಿದ್ದೀರಾ ನೋಡಿಕೊಂಡು ಮಾಡಿಸಿ, ಓಕೆನಾ? ಇವಾಗ ನೋಡಿ, ಇವತ್ತು ರಜಾ ಇತ್ತು, ಏನೂ ಸಮಸ್ಯೆ ಆಗಿಲ್ಲ. ರಜಾ ಇಲ್ಲ ಅಂದರೆ ಇದಕ್ಕೋಸ್ಕರ ಒಂದು ದಿವಸ ರಜಾ ಹಾಕ್ಸ್ಕೊಂಡು ಸರ್ವಿಸ್ಗೆ ಹೋಗಬೇಕು, ಎತ್ಕೊಂಡು ಹೋಗಬೇಕು, ಇಲ್ಲಿಂದ ಥ್ರೋಯಿಂಗ್ ಮಾಡ್ಕೊ ಹೋಗಬೇಕು, ಎಲ್ಲ ಕಂಪ್ಲೀಟ್ ಬೇಜಾರಾಗ್ಬಿಡುತ್ತೆ. ಇಲ್ಲೊಂದು ವೈರು ಹೊತ್ಕೊಂಡು ಬರ್ತಾ ಇದ್ದಾರೆ. ಇದೇನು ವೈರು? ಇದರಿಂದ ಕಟ್ ಆಗ್ಬಿಟ್ಟಿರುತ್ತಲ್ಲ, ಅದಕ್ಕೆ ಜಾಯಿನ್ ನೋಡಿ, ಅದಕ್ಕೆ ಅದೇ ಕಲರ್ ವೈರ್ ನೋಡ್ಕೊಂತೀವಿ. ಗ್ರೀನ್ ಕಲರ್ ವೈರಾ, ಇದೇ ವೈರ್ನ ಅರ್ಧ ಸ್ಕಿನ್ ಮಾಡ್ಕೊಂಡು ಅಲ್ಲಿಗೆ ಅಟ್ಯಾಚ್ ಜಾಯಿನ್ ಮಾಡ್ಕೊಳ್ಳೋದು. ಇವಾಗ ಈ ವೈರ್ ಜಾಯಿನ್ ಮಾಡಿದ್ದಾರೆ. ಇವಾಗ ಮೂವ್ ಮಾಡಿದ್ರು, ಸ್ಟಾರ್ಟ್ ಮಾಡಿ. ರಿವರ್ಸ್ ಹೋಗ್ತಾ ಇದೆ ಮತ್ತು ಮೂವ್ ಆಗ್ತಾ ಇದೆ. ಇಷ್ಟೇ ಕತೆ. ಬಂದರು 10 ನಿಮಿಷದಲ್ಲಿ ಮುಗಿಸ್ಬಿಟ್ರು ಕತೆ. ಹಿಂಗಿರ್ಬೇಕು, ಟಕ್ ಅಂತ ಮುಗಿಸ್ಬೇಕು. ಕಂಪ್ನಿಗೆ ಹೋದರೆ ಏನೇನೋ ಹೇಳ್ತಾರಪ್ಪ, ಅಲ್ಲಿ ಅದೋಗಿದೆ ಇದೋಗಿದೆ ಅಂತ ಎದುರಿಸ್ಬಿಡ್ತಾರೆ ನನಗೆ. ಇಷ್ಟು ಚಿಕ್ಕ ಕೆಲಸಕ್ಕೆ ಯಾಕೆ ಅಷ್ಟೊಂದು ಟೈಮ್ ತಗೊಳ್ತಾರೆ ಕಂಪ್ನಿಯವರು? ಇವಾಗ ಮುಂಚೆ ಅಂದರೆ ನಮಗೆ ಏನಾದ್ರು ಪಾರ್ಟ್ಸ್ ಹೋಗಿತ್ತು ಅಂತಂದ್ರೆ ಇಮಿಡಿಯೇಟ್ ಆಗಿ ಮಾಡ್ಕೊಂಡು ಕೊಡ್ತಾ ಇದ್ವಿ, ಪಟ್ ಅಂತ. ಇವಾಗ ಹಂಗಲ್ಲ. ಇವಾಗ ಏನಂತ ಅಂದ್ರೆ, ಒಂದು ಬ್ರೇಕ್ ಲಿವರ್ ಹೊಡೆದೋಗಿದ್ರು ಕೂಡ ನಿಲ್ಲಿಸ್ಬಿಟ್ಟು ಹೋಗ್ಬೇಕು ನೀವು. ಈ ತರ ನಿಲ್ಲಿಸ್ಬಿಟ್ಟು ಇದನ್ನ ಗುಡ್ ವೀಲ್ ಅಲ್ಲಿ ಮೂವ್ ಮಾಡ್ತಾರೆ. ಗುಡ್ ವೀಲ್ ಅಲ್ಲಿ ಮೂವ್ ಮಾಡ್ಬಿಟ್ಟು, ಸೊ ಇದು ಈ ಗಾಡಿದು ಬ್ರೇಕ್ ಲಿವರ್ ಹೊಡೆದೋಗಿದೆ, ಪಾರ್ಟ್ಸ್ ಬರೋವರೆಗೂ ಇರಲ್ಲ. ಪಾರ್ಟ್ಸ್ ಇರೋದೇ ಇಲ್ಲ ಅಲ್ಲಿ ನಿಮಗೆ.
ಪಾರ್ಟ್ಸ್ ಇರಲ್ಲ. ಇರಲ್ಲ. ಇವಾಗ ಈ ಥರ ಸ್ಕಿನ್ ಆಗಿದ್ರು ಒಂದು ಫುಲ್ ಕಂಪ್ಲೀಟ್ ವೈರಿಂಗ್ ಕಿಟ್ ಬರೋವರೆಗೂ ವೆಯ್ಟ್ ಮಾಡಬೇಕು. ಅದಕ್ಕೆ ತಿಂಗಳಗಟ್ಟಲೆ ಇದು ಮಾಡ್ತಾರೆ. ಇವಾಗ ಕಂಪ್ನಿ ಫುಲ್ಲು ಚೇಂಜ್ ಮಾಡ್ಬಿಟ್ಟಿದೆ. ಅವಾಗ ಅಂದ್ರೆ ಸ್ಟಾಕ್ ಇರೋದು ಹಾಕಿ ಕಳಿಸ್ತಾ ಇದ್ವಿ. ಇವಾಗ ಆರ್ಡರ್ ಮಾಡಬೇಕು. ಒಂದೊಂದು ಗಾಡಿಗೂ ನಿಲ್ಲಿಸ್ತಾರಲ್ಲ, ನಿಲ್ಲಿಸ್ಕೊಂಡು ಈ ಥರ ಈ ಗಾಡಿದು ಈ ಪ್ರಾಬ್ಲಮ್ ಆಗಿದೆ ಅಂತ ಅಂದ್ಬಿಟ್ಟು ಫಸ್ಟು ಜಾಬ್ ಕಾರ್ಡ್ ಓಪನ್ ಮಾಡ್ಕೊಂತಾರೆ. ಓಪನ್ ಮಾಡಾದ್ಮೇಲೆ ಆ ಗಾಡಿ ಪಾರ್ಟ್ಸ್ ಬಂದಾಗ ಈ ಗಾಡಿಗೆ ಹಾಕ್ಬಿಟ್ಟು ಕಳಿಸ್ತಾರೆ. ನಮ್ಮ ಶಂಕರ್ ಬ್ರೋ ಅವ್ರ ಮನೆಗೂ ಸುತ್ತಬಿಟ್ಟಿದ್ದಾರೆ 4-5 ಸಲ. ಇವಾಗ ನಮ್ಮ ಮನೆಗೆ ಫಸ್ಟ್ನೇ ಸಲ ಕರೆಸಿದ್ದೀನಿ. ನಮ್ಮ ಶಂಕರ್ ಬ್ರೋ ಮನೆಯಲ್ಲಿ ಚಾರ್ಜಿಂಗ್ ಇಶ್ಯೂ. ಅವ್ರದ್ದು ಏನಾಗಿತ್ತು? ಅವ್ರದ್ದು ಚಾರ್ಜಿಂಗ್ ಇಶ್ಯೂ. ತಗೊಳ್ಳಿ, ಅವ್ರದ್ದು ಬಿಡಿ ಹಾಕಿದ್ದೀರಾ? ಮತ್ತು ಇವ್ರದ್ದು ಇನ್ಸ್ಟಾಗ್ರಾಮ್ ಚಾನಲ್ ಕೂಡ ಇದೆ. ಎಲೆಕ್ಟ್ರಿಕ್ ಸ್ಕೂಟಿ ಸರ್ವಿಸ್ ಸೈಡಲ್ಲಿ ಹಾಕಿರ್ತೀನಿ, ಹೋಗಿ ಫಾಲೋ ಮಾಡಿ. ಮತ್ತು ಲಿಂಕು ಕೂಡ ಹಾಕಿರ್ತೀನಿ, ಹೋಗಿ ಫಾಲೋ ಮಾಡಿ. ಅವರು ಸಣ್ಣ ಪುಟ್ಟ ಸರ್ವಿಸ್ ಏನಿದೆ ಎಲ್ಲ ಕ್ಲಿಯರಿಟಿಯಾಗಿ ಹೇಳ್ಕೊಡ್ತಾರೆ. ಮತ್ತು ಇನ್ನೊಂದು ಹೇಳೋದ್ನಲ್ಲ ನಿಮಗೆ, ವಿಡಿಯೋ ನೋಡ್ತಾ ಇರಿ. ಒಂದು ಎಲೆಕ್ಟ್ರಿಕ್ ಬಗ್ಗೆ ಕಲ್ತಿರೋರು ಮತ್ತು ಟ್ರೈನಿಂಗ್ ಇರೋರಿಗೆ ಹೇಳ್ತೀನಿ, ಅದರಲ್ಲಿ ಹೇಳಿ, ಅದು ಬೆನಿಫಿಟ್. ನಮ್ಮ ಮೇರೆ ಲೊಕೇಶನ್ ಅಲ್ಲಿ ಹೆಸರುಘಟ್ಟ ರೋಡಲ್ಲಿ ಯಾರಿಗಾರು ಇಂಟ್ರೆಸ್ಟ್ ಇದ್ರೆ ಎಲೆಕ್ಟ್ರಿಕ್ ವೆಹಿಕಲ್ ಟ್ರೈನಿಂಗ್ ಕೊಡ್ತೀನಿ, ವಿತ್ ಸ್ಯಾಲ್ರಿ ಕೊಡ್ತೀನಿ. ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ನನ್ನ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡ್ಕೊಂಡು ಬನ್ನಿ. ಮತ್ತೆ ನಿಮಗೆ ಟ್ರೈನಿಂಗು ಪೇಮೆಂಟು ಕೊಡ್ತೀನಿ ಮಂತ್ಲಿ. ಅದೇನಿದೆ ಕಲ್ತ್ಕೊಳ್ಳಿ. ಬೇಸಿಕ್ ಗೊತ್ತಿರ್ಬೇಕು ಅವ್ರಿಗೆ ಎಲೆಕ್ಟ್ರಿಕ್ ಬಗ್ಗೆ. ಹೌದು, ಬೇಸಿಕ್ ಗೊತ್ತಿರ್ಬೇಕು. ಮತ್ತೆ ನೋಡಿ, ಯಾರ್ಯಾರು ಡಿಪ್ಲೊಮಾಗಳು ಮಾಡಿರ್ತೀರಾ, ಸೆಕೆಂಡ್ PUC ಆದಮೇಲೆ ಡಿಪ್ಲೊಮಾ ಎಲ್ಲ ಮಾಡಿರ್ತೀರಿ ಎಲೆಕ್ಟ್ರಿಕಲ್ ಎಲ್ಲ, ಅಂಥವ್ರಿಗೆ ಬೆನಿಫಿಟ್ಟು. ತುಂಬ ಜನ ಕೆಲಸ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ ಅಂತ ಹೇಳಿದ್ದು. ಇವರು ಕೂಡ ಡಿಪ್ಲೊಮಾ ಮಾಡಿದ್ರಲ್ವ, ITI ಡಿಪ್ಲೊಮಾ ಮಾಡಿ ಇವ್ರು ಹೋಗಿ 1 ವರ್ಷ ಆ ಕಂಪ್ನಿಲಿ ಕಲ್ತ್ಕೊಂಡು ಇವಾಗ ಓನ್ ಆಗಿ ಒಂದಕ್ಕೆ ಸಾಕು ಇಟ್ಕೊಂಡಿದ್ದಾರೆ. ಆ ಥರ ಕಲಿಯೋಕ್ಕೆ ಇಂಟ್ರೆಸ್ಟ್ ಇದ್ದವ್ರು ಮಾತ್ರ ಬನ್ನಿ. ಸುಮ್ಮನೆ ಬೇಕಾಬಿಟ್ಟು ಬ್ರೋ ನಾವೇನೋ ಮಾಡ್ಬಿಡ್ತೀವಿ, ಏನು ABCD ಗೊತ್ತಿಲ್ಲ ಅಂತ ಹೇಳೋದ ಇಲ್ಲ. ನೀವು ಬೇಸಿಕ್ಕಾಗಿ ಗೊತ್ತಿರಬೇಕು, ಎಲೆಕ್ಟ್ರಿಕ್ ಬಗ್ಗೆ ಗೊತ್ತಿರಬೇಕು. ಆವಾಗ ಒಂದು ಸ್ವಲ್ಪ ಮೂವ್ ಮಾಡೋಕ್ಕೆ ಅವ್ರಿಗೆ ಐಡಿಯಾ ಬರುತ್ತೆ. ನಿಮಗೆ ಏನು ABCD ಗ್ರೀನ್ ವೈರು ರೆಡ್ ವೈರು ಅಂದರೆ ಏನು ಅಂತ ಗೊತ್ತಿಲ್ಲ ಅಂದರೆ ಏನು ಪ್ರಯೋಜನ ಇಲ್ಲ ಹೇಳ್ಕೊಟ್ಟು. ಓಕೆನಾ? ಇವ್ರದ್ದು ಅಡ್ರೆಸ್ಸು ಕೂಡ ಇರುತ್ತೆ, ಫೋನ್ ನಂಬರು ಕೂಡ ಇರುತ್ತೆ. ಕಾಂಟ್ಯಾಕ್ಟ್ ಮಾಡಿ. ಬೇಸಿಕ್ ಡಿಪ್ಲೊಮೊ ITI ಅದರಲ್ಲಿ ಏನಾದ್ರು ಮಾಡಿರೋರು ಇದ್ದರೆ ಇನ್ನೂ ಈಸಿಯಾಗಿ ನಿಮಗೆ ಸರ್ವಿಸ್ ಮಾಡೋಕ್ಕೆ ಹೇಳ್ಕೊಡ್ತಾರೆ. ಮತ್ತು ನೀವು ಕಲ್ತ್ಕೋಬೋದು ಕೆಲಸನ. ಓಕೆನಾ? ಇವರು ಎಲೆಕ್ಟ್ರಿಕ್ ಗಾಡಿನೇ ಇವಾಗ ಟ್ರೆಂಡಿಂಗ್ ಇರೋದು. ಕಾರ್ ಆಗಲಿ, ಬಸ್ ಆಗಲಿ, 2 ವೀಲರ್ ಆಗಲಿ, ಸೈಕಲ್ ಆಗಲಿ ಎಲ್ಲನೂ ಕೂಡ ಎಲೆಕ್ಟ್ರಿಕಲಲ್ಲಿ ಬರ್ತಾ ಇದೆ. ಅದಕ್ಕೇನೆ ಫ್ಯೂಚರಲ್ಲಿ ನಿಮಗೆ ಎಲ್ಲ ಏರಿಯಾದಲ್ಲಿ ಇವಾಗ ಎಲೆಕ್ಟ್ರಿಕ್ ಸರ್ವಿಸ್ ಸ್ಟೇಷನ್ಗಳಿಲ್ಲ. ಯಾರ ಮನೇಲಿ ಎಲೆಕ್ಟ್ರಿಕ್ ಗಾಡಿ ಎಲ್ಲ ಇದೆ. ಅದಕ್ಕೆ ಸರ್ವಿಸು ಕೂಡ ಅಷ್ಟು ರಿಕ್ವೈರ್ಡ್ ಇದೆ. ಎಲ್ಲ ಕಂಪ್ನಿಯವರು ನೋಡಿ ಕ್ಲೋಸ್ ಮಾಡ್ಕೊ ಬರ್ತಾ ಇದ್ದಾರೆ ಸರ್ವಿಸ್ ಮಾಡೋಕ್ಕಾಗದೆ. ಈ ಥರ ನೀವು ಕಲ್ತ್ಕೊಂಡ್ರೆ ಸರ್ವಿಸ್ಗಳನ್ನ ಮಾಡಿಕೊಡ್ಬೋದು. ಅದನ್ನೇ ಕೂಡ ಹೇಳ್ತಾ ಇದ್ದೀವಿ. ಒಳ್ಳೆ ಸ್ಯಾಲ್ರಿ ಕೂಡ ಇರುತ್ತೆ, ಟ್ರೈನಿಂಗು ಕೂಡ ಇರುತ್ತೆ. ಈ ಥರ ಓಲಾ ಗಾಡಿಗಳು ಅವ್ರದ್ದಿಲ್ಲ ಅಂದರೂ ದಿನ 4-5 ಬರ್ತಾ ಇರುತ್ತೆ. ನೀವು ಸರ್ವಿಸ್ ಮಾಡ್ತಾ ಕಲ್ತ್ಕೋಬೋದು ಏನೇ ಇದ್ರೂ. ಒಂದು ಪಾಂಡ್ಸ್ ಪೌಡ್ರು, ಒಂದು ಅನ್ಸ್ ತಗೊಂಡಿದ್ದೀವಿ. ಏನಕ್ಕೆ ಬ್ರೋ ಇದು? ಅದು ಇಲಿ ಬರಬಾರ್ದು ಅಂತ ಆಗ್ತದೆ. ಇಲಿಗೆ ಔಷಧಿ ಇದೇನೆ ಇವಾಗ. ಮತ್ತು ರ್ಯಾಟ್ ಫ್ರೈ ಅಂತ ಬರುತ್ತೆ, ಸ್ಪ್ರೇ ಅಂತ ಬರುತ್ತೆ. ಅದು ಸಿಕ್ಕಿಲ್ಲ ನಮ್ಗೆ ಇವತ್ತು, ಎಲ್ಲ ಅಂಗಡಿಗಳು ರಜೆ ಇದೆ. ಅದಕ್ಕೆ ನೆಕ್ಸ್ಟ್ ಹಾಕ್ಸ್ಕೊಳ್ತೀನಿ ಅಂತ ಹೇಳಿದೆ. ಇದನ್ನೇನು ಮಾಡ್ತಾರೆ ಇವಾಗ ಅನ್ನೋದು ತೋರಿಸ್ತೀನಿ. ರ್ಯಾಟ್ ಬೈಟ್ ಆಗದೆ ಇರೋ ಥರ ಒಂದು ಸೊಲ್ಯೂಷನ್ ಕೊಡ್ತಾ ಇದ್ದಾರೆ. ಇಲಿಗೆ ಅನ್ಸಾಕಿ ಕ್ಯಾನ್ಸರ್ ಬರೆಸ್ತೀವಿ ಇವಾಗ. ಅಲ್ಲಿ ಇಟ್ಬಿಡೋದು ಅಷ್ಟೇನಾ? ಅದನ್ನು ಹೋಲ್ ಮಾಡಿ ಎಷ್ಟು ದಿನ ಬರುತ್ತೆ ಸ್ಮೆಲ್? ಅದು ಈ ಇಲಿ ಹೆಗ್ಣಗಳಿಗೆ ಈ ಸ್ಮೆಲ್ ಕಂಡ್ರೆ ಆಗಲ್ವಾ? ಹತ್ರನೇ ಬರೋಲ್ಲ ನೋಡಿ. ಹೊಸ ಟೆಕ್ನಿಕ್ಕು. ಯಾರ್ಯಾರು ಕಾರ್ ಇಕ್ಕೊಂಡಿದ್ದೀರಾ, ಎಲೆಕ್ಟ್ರಿಕ್ ಕಾರ್ ಆಗಲಿ ಯಾವುದೇ ಕಾರ್ ಆಗಲಿ, ಒಳಗಡೆ ಇದು ನಿಕ್ಕೊಬಿಡಿ, ನಿಮಗೂ ಸ್ಮೆಲ್ ಬರುತ್ತೆ ಒಳಗಡೆ ಇಟ್ಕೊಂಡ್ರೆ. ಏನು ಮಾಡೋಕ್ಕಾಗಲ್ಲ, ದುಡ್ಡು ಉಳಿಸ್ಬೇಕಂದ್ರೆ. ಇವಾಗ ಅದನ್ನು ಒಂದು ಸ್ವಲ್ಪ ನೀರು ಹಾಕಿ ಉಣಿಸ್ತಾ ಇದ್ದಾರೆ. ಇಲ್ಲ, ಇನ್ನೂ 300 ಕಿಲೋಮೀಟ್ರ್ ಓಡಿಸ್ಬೇಕು ನಾನು. 49,713 ಕಿಲೋಮೀಟ್ರು. ಎಷ್ಟು ಸೇವಿಂಗ್ಸ್ ಆಗಿದೆ? 1,16,328 ರೂಪಾಯಿ ಸೇವಿಂಗ್ಸ್ ಆಗಿದೆ. 1,64,000 ಕೊಟ್ಟಿರೋದು ಈ ಗಾಡಿಗೆ. ಇನ್ನೂ 40,000 ಅಲ್ಲ 50,000 ಹತ್ರ ನಾನು ಸೇವಿಂಗ್ಸ್ ಮಾಡಬೇಕು. ಸೇವಿಂಗ್ಸ್ ಮಾಡೋಷ್ಟ್ರೊಳಗೆ ಈ ಥರ ಪ್ರಾಬ್ಲಮ್ಗಳೆಲ್ಲ ಬರುತ್ತೆ. ಬೀಳಲ್ಲ ಅದು ಡ್ರೈವಿಂಗ್ ಮಾಡಬೇಕಾದ್ರೆ. ಓಕೆ, ಇವಾಗ ಸಿಕ್ಕಾಯಿತು. ಹೋಲ್ ಮಾಡಿ ನೋಡಿ, ಪೌಡ್ರ್ ಹಾಕ್ತಾಯಿದ್ದಾರೆ ಗಾಡಿಗೆ. ಈ ಸ್ಮೆಲ್ ಕಂಡ್ರೂ ಆಗಲ್ವಾ?
ಬೇರೆ ಒಂದು ಟ್ರಯಲ್ ಮಾಡಿ ಅಲ್ಲಿ ನಿಲ್ಲಿಸ್ಬಿಟ್ಟು ಅಲ್ಲಿ ನಿಲ್ಲಿಸ್ಬಿಟ್ಟು ಟ್ರಯಲ್ ಮಾಡಿ ಟ್ರಯಲ್ ಮಾಡಬೇಕಲ್ಲ. ಅಲ್ಲಿ ರಾಶಿಗಟ್ಟಲೆ ಇದ್ದಾವೆ. ಇನ್ನೂ ಬೇಸಿಕ್ ಡೀಟೇಲ್ಸ್ ತಿಳಿಸ್ಕೊಡ್ತಾರೆ ನೆಕ್ಸ್ಟ್ ವೀಡಿಯೋದಲ್ಲಿ. ಅದನ್ನು ಅವರ ಸ್ಟೋರ್ಗೆ ಹೋಗ್ಬಿಟ್ಟು ಅಲ್ಲೇ ವೀಡಿಯೋ ಮಾಡ್ತೀವಿ. ಅಲ್ಲಿ ಬಂದಿರೋ ಗಾಡಿಗಳನ್ನ ತೋರಿಸ್ಕೊಂಡು ಏನೇನು ಸರ್ವಿಸಿಗೆ ಬಂದಿದೆ ಅದು ತೋರಿಸ್ಕೊಂಡು, ಮತ್ತು ಇಲ್ಲಿ ಘಾಟ್ ಮಾತ್ರ ಸಕ್ಕತ್ತಾಗಿ ಹೊಡಿತಾ ಇದೆ. ಪಾಂಡ್ಸ್ ಪೌಡ್ರ್ ಮತ್ತು ಇದು ಅನಿಸ್ತು. ಏನು ಹೇಳ್ತೀರಾ ಬ್ರೋ? ನೆಕ್ಸ್ಟು ವೀಡಿಯೋ ಏನತ್ರ ಬಗ್ಗೆ ತಿಳಿಸ್ಕೊಡ್ತೀರಾ? ನೆಕ್ಸ್ಟು ವೆಹಿಕಲ್ನ ಹೆಂಗೆ ಯೂಸ್ ಮಾಡೋದು, ಜನರಲ್ ಸರ್ವಿಸು, ಜನರಲ್ ಸರ್ವಿಸ್ ಏನಕ್ಕೆ ಮಾಡಿಸೋದು, ಸರ್ವಿಸ್ ಸ್ಟೇಷನಲ್ಲಿ ಹೇಳ್ತಾರಲ್ಲ, ಶೋರೂಮಲ್ಲಿ ಹೇಳ್ತಾರೆ ಇದ್ರಲ್ಲಿ ಜನರಲ್ ಸರ್ವಿಸೇ ಬರಲ್ಲ ಅಂತ, ಅದು ಹೇಳ್ಕೊಡ್ತೀನಿ. ಮತ್ತು ವೆಹಿಕಲ್ ಹೆಂಗೆ ಮೈಂಟೈನ್ ಮಾಡೋದು, ಕಂಪ್ಲೇಂಟ್ ಬರ್ದಿರೋ ಥರ ಅದೆಲ್ಲ ಹೇಳ್ಕೊಡ್ತೀನಿ. ಓಕೆ, ಮುಗೀತಾ ಇದ್ರದ್ದು ಕೆಲಸ? ಓಕೆ ಓಕೆ, ಇದಿಷ್ಟು ಆಗಿತ್ತು ನನ್ನ ಗಾಡಿದು ರ್ಯಾಟ್ ಫೈಟ್ನ ಕತೆ. ಇವಾಗ ಗಾಡಿನ ಫುಲ್ ಫಿಟ್ ಮಾಡಿ ನನಗೆ ಕೊಡ್ತಾ ಇದ್ದಾರೆ. ಅವರು ಕೂಡ ಇವಾಗ ಬಂದು 1.5 ಅವರ್ ಆಯಿತು. ಆದಷ್ಟು ಮಾಡಿಕೊಟ್ರು ಗಾಡಿ ಎಲ್ಲ ಫುಲ್ ಕ್ಲೀನಾಗಿ. ಇವಾಗ ನೆಕ್ಸ್ಟು ಜನರಲ್ ಸರ್ವಿಸ್ನು ಮಾಡಿಸ್ಬೇಕು. ಅವರು ತಗೊಬನ್ನಿ ಬ್ರೋ ತಗೊಬನ್ನಿ ಅಂತ ಹೇಳ್ತಾ ಇದ್ದಾರೆ. ಅವಾಗ ತಗೊಂಡೋಗ್ತೀನಿ. ಅದ್ರ ಜೊತೆಗೆ ಅವರು ಫುಲ್ ಡೀಟೇಲ್ಸ್ ಆಗಿ ಬೇಸಿಕ್ ಸರ್ವಿಸ್ಗಳು ಏನೇನು ಮಾಡಿಸ್ಬೇಕು ಅನ್ನೋದನ್ನ ಕಂಪ್ಲೀಟ್ ವೀಡಿಯೋದಲ್ಲಿ ಅದರಲ್ಲಿ ಇರುತ್ತೆ. ಫಾಲೋ ಮಾಡ್ತೀರಿ. ಅವ್ರ ಇನ್ಸ್ಟಾಗ್ರಾಮ್ ID ಕೂಡ ಹಾಕಿರ್ತೀನಿ, ಮತ್ತು ಅವ್ರ ನಂಬರ್ ಕೂಡ ಹಾಕಿರ್ತೀನಿ. ಅಲ್ಲಿ ಹೋಗಿ ಫಾಲೋ ಮಾಡಿ. ಏನಾದ್ರು ನಿಮಗೆ ಸಣ್ಣ ಪುಟ್ಟ ಸರ್ವಿಸ್ಗಳು ಮಾಡಿಸೋದಿತ್ತು ಅಂದರೆ ಫೋನ್ ಮಾಡಿ, ಬಂದು ಮಾಡಿಕೊಡ್ತಾರೆ. ಮತ್ತು ಇದು ಸರ್ವಿಸ್ಗೆ ಹೇಳ್ಬಿಡಿ ಬ್ರೋ, ಯಾವ ಥರ ಹೋಮ್ ಸರ್ವಿಸ್ಗೆ ಅಂತ. ಕೆಲವೊಬ್ರು ಇನ್ನೂ ಕೇಳ್ತಾ ಇರ್ತಾರೆ, ಹೋಮ್ ಸರ್ವಿಸ್ ಫ್ರೀಯಾಗಿ ಮಾಡಿಕೊಡ್ತಾರೆ ಅಂತ. ಫ್ರೀ ಇರಲ್ಲ. ಹೋಮ್ ಸರ್ವಿಸು 300 ರೂಪೀಸ್ ಎಕ್ಸ್ಟ್ರಾ ಇರುತ್ತೆ. ಸರ್ವಿಸ್ ಮೇಲೆ 300 ರೂಪೀಸ್ ಎಕ್ಸ್ಟ್ರಾ ಇರುತ್ತೆ. ಅಂದರೆ ಅವರು ಅಲ್ಲಿಂದ 20-25 ಕಿಲೋಮೀಟ್ರಿಂದ ಬರಬೇಕಾಗುತ್ತೆ. ಅದಕ್ಕೆ ಅವ್ರದ್ದು ಏನು ಪಾರ್ಟ್ಸ್ಗಳೋಗಿರುತ್ತೆ ಅದ್ರ ಜೊತೆಗೆ ಹೋಮ್ ಬರೋದು ಎಕ್ಸ್ಟ್ರಾ ಅಮೌಂಟ್ ಇರುತ್ತೆ. ಎಕ್ಸ್ಟ್ರಾ ಇರುತ್ತೆ. ಅದೇನು ಸರ್ವಿಸ್ ಚಾರ್ಜ್ ಬಿಟ್ಟು ಇಲ್ಲ ಹೋಮ್ ಸರ್ವಿಸ್ ಇಲ್ಲ, ಹೋಮ್ ಸರ್ವಿಸ್ ಚಾರ್ಜ್ ಇಲ್ಲ ಅಂತಂದರೆ ನೀವೇ ನಮ್ಮ ಸರ್ವಿಸ್ ಸ್ಟ್ಯಾಂಡ್ ಹತ್ರ ಬಂದ್ಬಿಟ್ಟು ಮಾಡಿಸ್ಕೊಂಡು. ಆಲ್ಮೋಸ್ಟ್ ಅಲ್ಲೂ ಗಾಡಿ ಹೊತ್ಕೊಂಡು ಹೋಗೋಕ್ಕಾಗಲ್ಲ. ನೋಡಿ ರ್ಯಾಟ್ ಫೈಟ್ ಆಗಿದೆ ಅಲ್ವಾ, 25 ಕಿಲೋಮೀಟ್ರಿಗೆ ಪೋರ್ಟರಲ್ಲಿ ನೋಡಿದ್ರೆ 1,500 ತೋರಿಸ್ತಾ ಇದೆ. ಆದರೂ ಬಂದು ನೀವು 300 ರೂಪಾಯಿ ಕೊಟ್ಬಿಟ್ರೆ ಅವರಿಗೆ ಇಲ್ಲಿಗೆ ಬಂದು ಮಾಡಿಕೊಟ್ಬಿಡ್ತಾರೆ. ಅಂದರೆ ಸರ್ವಿಸ್ ಜೊತೆಗೆ 300 ರೂಪಾಯಿ ಎಕ್ಸ್ಟ್ರಾ ಇರುತ್ತೆ. ಅದು ಅವ್ರು ಬರೋ ಕಿಲೋಮೀಟ್ರಿಗೆ ಮಿನಿಮಮ್ 25 ಕಿಲೋಮೀಟ್ರ್ ಒಳಗೆ ಎಲ್ಲಿದ್ದರೂ ಬಂದು ಮಾಡಿಕೊಡ್ತಾರೆ ಬೆಂಗಳೂರಲ್ಲಿ. ಓಕೆನಾ? ಓಕೆ ಫ್ರೆಂಡ್ಸ್, ಇದಿಷ್ಟು ಆಗಿತ್ತು ನನ್ನ ಓಲಾ ಸರ್ವಿಸ್ನ ಬಗ್ಗೆ ಒಂದು ವಿಡಿಯೋ ಹೇಗೆ ಅನ್ನಿಸ್ತು ಏನೋ ನನ್ನ ಕಮೆಂಟ್ ಮಾಡಿ. ಇದೇ ಥರ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತಾ ಹೋಗ್ತೀನಿ. ಅವ್ರನ್ನ ಮೀಟ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅವ್ರದ್ದು ಕೂಡ ಚಾನಲ್ ಇಲ್ಲಿ ಬರುತ್ತೆ, ಕೊಲಾಬ್ ಮಾಡಿದ್ದೀವಿ. ಆ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದರಲ್ಲೂ ಕೂಡ ವೀಡಿಯೋ ಬರ್ತಾ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ. ಬೈ ಟೇಕ್ ಕೇರ್. ಹೇಳ್ಬಿಡಿ ಬಾಯ್. ಬೈ ಫ್ರೆಂಡ್ಸ್. ಮಾನವ ಮೂಳೆ ಮಾಂಸದ ಕಡಿಕೆ ಅಂತ ಹೇಳ್ತಾರೆ. ರಾಜ್ಕುಮಾರ್ ಸಿಂಗ್ ಕೇಳಿದ್ದೀರಾ? ಈ ಗಾಡಿದು ಓಲಾ ಗಾಡಿ ಬ್ಯಾಟ್ರಿ ವೈರಿನ ಕಡಿಕೆ ಅಂತ ಕೇಳಿಸ್ತಾ ಇದೆ. ಏರಿಲ್ಲ, ಖಾಲಿ 34 ಲೀಟರ್ಸು. ಅಂದರೆ ಈ ಗಾಡಿ ಒಳಗೆ ಡಸ್ಟ್ ಹೆಂಗೆ ಹೋಗುತ್ತೆ ಬ್ರೋ? ಅದು ಈ ಥರ ನೋಡಿ, ಇಲ್ಲೆಲ್ಲ ಗ್ಯಾಪ್ ಇದೆಯಲ್ಲ, ಇವಾಗ ಇಲಿಗಳು ಈಸಿಯಾಗಿ ಬರ್ಬೋದು ಒಳಗಡೆ. ಈ ಎವ್ರಿ 12,000 ಕಿಲೋಮೀಟರ್ಗೆ ಡೀಪ್ ಕ್ಲೀನ್ ಅಂತ ಬರುತ್ತೆ. ಡೀಪ್ ಕ್ಲೀನ್ ಮಾಡ್ತೀವಿ. ಈ ಬ್ಯಾಟ್ರಿ ರಿಮೂವ್ ಮಾಡಿಬಿಟ್ಟು ಫುಲ್ ಪ್ಯಾನಲ್ಸ್ ಎಲ್ಲ ತೆಗೆದ್ಬಿಟ್ಟು ಒಳಗಡೆ ವಾಶ್ ಮಾಡ್ತೀವಿ. ಒಳಗಡೆ ವಾಶ್ ಮಾಡ್ತೀವಿ. ಚಾರ್ಸಿ ವಾಶ್ ಅಂತ ಅದನ್ನ. ಓಕೆ, ನೋಡಿ ಇದೆಲ್ಲ ಚಾರ್ಸಿ. ಚಾರ್ಸಿ ಫುಲ್ಲು ವಾಶ್ ಮಾಡ್ತೀವಿ. ವಾಷಿಂಗು ಪಾಲಿಶಿಂಗು, ಚಾರ್ಸಿ ಪಾಲಿಶಿಂಗ್ ಮಾಡಿ ಆಮೇಲೆ ಬ್ಯಾಟ್ರಿನೂ ಎಲ್ಲ ಫುಲ್ ಸರ್ವಿಸ್ ಆಗುತ್ತೆ. ಈ ಥರ 1000 ಕಿಲೋಮೀಟರ್ಸ್ಗೆ ಮಾಡಿಸ್ಕೊಬೇಕು. ಆ ಥರ ಸರ್ವಿಸ್ ಮಾಡಿಸೋದು ಧೂಳಿರುತ್ತೆ. ಇವಾಗ ಕೆಲವೊಬ್ರು ವೀಡಿಯೋಗಳು ನೋಡ್ತಾ ಇದೆ ನಿನ್ನೆ ಮೊನ್ನೆ ಎಲ್ಲ. ಬ್ಯಾಟ್ರಿ ನಮಗೆ 30,000 ಕೇಳ್ತಾ ಇದ್ದಾರೆ, 60,000 ಕೇಳ್ತಾ ಇದ್ದಾರೆ. ಏನು ರೀಸನ್ಗೆ ಬ್ಯಾಟ್ರಿದು? ಏನು ತಪ್ಪು ಮಾಡಿರ್ತಾರೆ ಕಸ್ಟಮರ್ ತಪ್ಪು ಮಾಡ್ಕೊಂಡಿರ್ತಾರೆ. ಚಾರ್ಜ್ ಮಾಡಲ್ಲ. ಇವಾಗ ಏನಂತ ಅಂತಂದ್ರೆ ಇವಾಗ 25% 30%ಗೆ ಗಾಡಿ ಆಫ್ ಆಗ್ತಾ ಇದೆ. ಅದು MOVS 5 ಅಪ್ಡೇಟ್ ಮಾಡಿ ರೇಂಜೇ ಕೊಡ್ತಾ ಇಲ್ಲ. ಅದು MOVS 5 ಅಲ್ಲಿ ರೇಂಜ್ ಕೊಡ್ತಾ ಇಲ್ಲ. ಆಮೇಲೆ 25% ಅಲ್ಲಿ ಗಾಡಿ ರನ್ ಮಾಡಂಗಿಲ್ಲ. 25% ಲಾಸ್ಟ್. ಹೌದು. ಅದಕ್ಕಿಂತ ಕಮ್ಮಿ ರನ್ ಮಾಡ್ತೀರಾ ಅಂತಂದ್ರೆ ನಿಮಗೆ ಎವ್ರಿ ಡೇ 10% 5% ಮಾಡಲೇಬಾರ್ದು. 20% ಗಾಡೀಲಿ ಇರಲೇಬೇಕು. 20% ಗಾಡೀಲಿ ಇರಬೇಕು. ಚಾರ್ಜ್ ಮಾಡಬೇಕು. ಇವಾಗ ನೋಡ್ಕೊಳ್ಳಿ, ಅದನ್ನೇ ಹೇಳಿದ್ದು ಡೀಪ್ ಡಿಸ್ಚಾರ್ಜ್ ಅಂತ ಹೇಳ್ತಾರೆ. ವ್ಯಾರಂಟಿ ಕೊಡಲ್ಲ. ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಅದು ಡೀಪ್ ಡಿಸ್ಚಾರ್ಜ್ ಆಗಿದೆ, ಚಾರ್ಜ್ ಮಾಡ್ತಾ ಇಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ನೋಡಿ, ತುಂಬ ಜನ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ, ನಮಗೆ ವ್ಯಾರಂಟಿ ಕೊಡಲ್ಲ, 5 ವರ್ಷ ಇದ್ರೂ ವ್ಯಾರಂಟಿ ಕೊಡಲ್ಲ ಅಂತ ಹೇಳ್ತಾ ಇರ್ತೀರಲ್ವಾ. ವ್ಯಾರಂಟಿ ಏನು ಕೊಡಲ್ಲ ಅಂತ ತಿಳ್ಕೊಳ್ಳಿ ಫಸ್ಟು. ನೀವು ಅವ್ರು ಹೇಳೋ ಒಂದು ರೂಲ್ಸ್ಗಳನ್ನ ನೀವು ಮೇಂಟೈನ್ ಮಾಡ್ತಾ ಇಲ್ಲ ಅಂತ. ಬ್ಯಾಟ್ರಿಗಳ ಗಾಡಿಗಳು ನೀವು 20% ಬಂದ ತಕ್ಷಣ ಚಾರ್ಜ್ಗೆ ಹಾಕ್ಲೇ ಬಿಡಬೇಕು. ನೀವು ಎಲ್ಲೇ ಇದ್ದರೂ ಹೇಗೆ ಇದ್ರೂ ಚಾರ್ಜ್ಗೆ ಹಾಕ್ಲೇಬೇಕು. ಮತ್ತು ನೀವು ಎಲ್ಲರೂ ವೆಕೇಷನ್ಗೆ ಹೋದರೆ ಹೊರಗಡೆ 15 ದಿವಸ 20 ದಿವಸ 2 ದಿವಸನೇ ಹೋಗಲಿ, ವೆಕೇಷನ್ ಮೋಡ್ ಅಂತ ಇದೆ, ಆನ್ ಮಾಡ್ಬಿಟ್ಟು ಹೋಗ್ಬೇಕು ಅಲ್ವಾ. ವೆಕೇಷನ್ ಮೋಡ್ಗೆ ಹಾಕಿದ್ರು ಇವಾಗ ಕಂಪ್ಲೇಂಟ್ ಬರ್ತಿದೆ. ವೆಕೇಷನ್ ಮೋಡ್ಗೆ ಹಾಕಿದ್ರು ಬ್ಯಾಟ್ರಿ ಡ್ರೈನೇಜ್ ಆಗ್ತಾ ಇದೆ. ಅದು ಏನು ಸಾಫ್ಟ್ವೇರ್ ಇಶ್ಯೂ ಆಗ್ತಾ ಇದೆ. ಅದು ತುಂಬ
ಅದ್ರ ಬದಲು ಜನರೇಷನ್ 1 ಗಾಡಿ ಇದ್ರೆ ಮಾಡೋದಕ್ಕಾಗಲ್ಲ. ಜನರೇಷನ್ 2 ಇದ್ರೆ ನೋಡಿ ಇಲ್ಲಿ ಈ ಕಪ್ಲರ್ ತೆಗೆದ್ಬಿಟ್ಟು ಹೋಗ್ಬಿಡಿ. BMS ಕಪ್ಲರ್ ಅಂತ ಬರುತ್ತೆ, ಅದು ಇಲ್ಲಿರುತ್ತೆ, ಇಲ್ಲಿ ಈ ಜಾಗದಲ್ಲಿ. ಇಲ್ಲೊಂದು ಕ್ಯಾಪ್ ಬರುತ್ತೆ ನಿಮಗೆ, ಅದು ಬಡ್ಡಿ ಸ್ಪೇಸ್ ಕ್ಯಾಪ್ ಬರುತ್ತೆ. ಇದನ್ನ ರಿಮೂವ್ ಮಾಡ್ಬಿಟ್ಟು ಬಿಟ್ಬಿಟ್ಟು ಹೋಗ್ಬಿಡಿ, ಬ್ಯಾಟ್ರಿ ಏನೂ ಆಗಲ್ಲ. ಮತ್ತೆ ನೀವು ಎಲ್ಲರೂ ಹೊರಗಡೆ ಹೋಗ್ಬೇಕು ಅಂದರೆ 100% ಚಾರ್ಜ್ ಮಾಡಿಬಿಟ್ಟು ಡೀಪ್ ಚಾರ್ಜ್ ಆಗದೇ ಇರೋ ಥರ ನೋಡ್ಕೊಳ್ಳಿ ಬ್ಯಾಟ್ರಿನ. ಇಲ್ಲಾಂದರೆ ಅಕ್ಕಪಕ್ಕ ಮನೇಲಿ ಯಾರು ಇದ್ದರೂ ಹೇಳ್ಬಿಟ್ಟು ಹೋಗಿ, ಸರ್ ಒಂದೊಂದು ಸ್ವಲ್ಪ ಹೊತ್ತು ಚಾರ್ಜ್ಗೆ ಹಾಕಿ, ಒಂದು ಅರ್ಧ ಗಂಟೆನಾದ್ರು ಚಾರ್ಜ್ಗೆ ಹಾಕಿ ಅಂತ ಹೇಳ್ಬಿಟ್ಟು ಹೋಗಿ. ಆ ಥರ ಇಶ್ಯೂಗಳು ಬರಲ್ಲ. ಮತ್ತು ಸಾಫ್ಟ್ವೇರ್ ಅಪ್ಡೇಟ್ ಯಾರು ಮಾಡೋಕ್ಕೆ ಹೋಗ್ಬೇಡಿ. ಇದು ಬೆಟಾ ವರ್ಷನ್ ಇವಾಗ ಬಿಟ್ಟಿರೋದು MooOS. ಬೆಟಾ ವರ್ಷನ್ ಅಂದರೆ ಟ್ರಯಲ್ ವರ್ಷನ್, ಅದು ಅದರಲ್ಲಿ ಏನು ಸಮಸ್ಯೆ ಇದೆ ಅದು ನೋಡಿಕೊಂಡು ಒರಿಜಿನಲ್ ವರ್ಷನ್ ಬಿಡ್ತಾರೆ. ಅದಕ್ಕೋಸ್ಕರ ನಂದು ಅಪ್ಡೇಟ್ ಬಂದಿದೆ, ಮಾಡಿಲ್ಲ. ಇವರೇ ಹೇಳಿದ್ರು ಮಾಡಬೇಡಿ ಬ್ರೋ ಅಂತ. ಮತ್ತು ಅದರಲ್ಲಿ ಏನಾದ್ರು ಆಟೋಮೆಟಿಕ್ ಅಪ್ಡೇಟ್ ಇದ್ದರೆ ಆಫ್ ಮಾಡ್ಕೊಬಿಡಿ. ಆಟೋಮೆಟಿಕ್ ಏನಾದ್ರು ಇತ್ತು ಅಂದರೆ ಆಫ್ ಮಾಡ್ಕೊಳ್ಳಿ. ಎಲ್ಲರೂ ಅಕಸ್ಮಾತ್ ನೀವು ಎಲ್ಲರೂ ಹೋಗಿರ್ತೀರಾ, ಸಡನ್ ಆಗಿ ಅಪ್ಡೇಟ್ ಬಿಟ್ಟರು ಅಂತಂದ್ರೆ ಅಪ್ಡೇಟ್ ತೊಗೊಂಡ್ಬಿಡುತ್ತೆ. 2-3 ಅವರ್ಸ್ ನೀವೇನು ಮಾಡೋದಕ್ಕಾಗಲ್ಲ ಆ ಟೈಮಲ್ಲಿ, ಅಪ್ಡೇಟ್ ಆಗೋವರೆಗೂ ವೆಹಿಕಲ್ಲು. ಸೊ ಅದ್ರ ಬದಲು ಅಲ್ಲಿ ಆಟೋ ಅಪ್ಡೇಟ್ ಇದು ಡೌನ್ಲೋಡ್ ಇರುತ್ತಲ್ಲ, ಅದನ್ನ ಆಫ್ ಮಾಡ್ಕೊಂಬಿಡಿ. ಅಕಸ್ಮಾತ್ ನಿಮ್ಗೆ ಏನಾದ್ರು ಅಪ್ಡೇಟ್ ಬಿಡ್ತು ಅಂತಂದ್ರೆ ಇಲ್ಲಿ ಪಾಪ್ ಆಗುತ್ತೆ, ಲೇಟೆಸ್ಟ್ ಅಪ್ಡೇಟ್ ಇಸ್ ಡೌನ್ಲೋಡ್, ಪ್ಲೀಸ್ ಡೌನ್ಲೋಡ್ ಅಂತ ಬರುತ್ತೆ. ಅದ್ರಲ್ಲಿ ನೀವು ಮಾಡ್ಕೊಬೋದು. ಆ ಥರ ಎಲ್ಲ ನೋಡ್ಕೊಂಡು ಮಾಡಿ. ಯಾವತ್ತೂ ಕೂಡ ಒಂದು ಅಪ್ಡೇಟ್ ನಾವು ಬ್ಯಾಕಲ್ಲಿ ಇರಬೇಕು. ಇವಾಗ MooOS 5 ಬಿಟ್ಟಿದಾರಲ್ಲ, ನಾವು 4 ಇರಬೇಕು. 6 ಬಿಟ್ಟಾದ್ಮೇಲೆ 5 ಬರಬೇಕು. ಅವಾಗ ಏನೇನು ಪ್ರಾಬ್ಲಮ್ ಇದ್ರು ಕೂಡ ಎಲ್ಲ ಕವರ್ ಮಾಡಿ ಸಾಲ್ವ್ ಆಗುತ್ತೆ. ಅದಕ್ಕೇನೆ ಯಾವುದೂ ಬೆಟಾ ವರ್ಷನ್ಗಳನ್ನ ನಂಬಕ್ಕೆ ಹೋಗಬೇಡಿ, ಓಕೆನಾ? ಮತ್ತೆ ಕಂಪ್ನಿಗಳು ಎಲ್ಲ ಕಡೆನೂ ಕ್ಲೋಸ್ ಮಾಡ್ಕೊಂಡು ಬರ್ತಾವ್ರೆ. ಗಾಡಿ ನೋಡ್ಕೊಂಡು ತಗೊಳ್ಳೋರಾದ್ರೆ. ಮತ್ತೆ ಯಾರೇ ಹೊಸದಾಗಿ ತಗೊಳ್ತೀನಿ ಅಂತಂದ್ರೂ ಕೂಡ ಸರ್ವಿಸ್ ತುಂಬಾ ವರ್ಷ ಆಗಿದೆ ಹೇಳ್ತಾ ಇದೀನಿ ನೋಡಿ. ಮೋಟ್ರ್ ಹೋದ್ರು ಕೂಡ ಒಂದು 3 ಮಂತ್ಸ್ ನಿಲ್ಲಿಸ್ಕೊಂತಾರೆ. 3 ಮಂತ್ಸ್ ಕಂಪಲ್ಸರಿ ನಿಲ್ಲಿಸ್ಕೊಂತಾರೆ. ಇವಾಗ ಜಂತ್ರಿ ತಗೊಂಡಿದ್ದಾರೆ, ನನ್ನ ಫ್ರೆಂಡ್ಸೇ ತಗೊಂಡಿದ್ದಾರೆ. ಮೋಟ್ರು ಬ್ಯಾಟ್ರಿ ಹೋಗ್ತಾ ಇದ್ರೆ ಅವ್ರಿಗೆ ಏನಂದ್ರು ಕೂಡ 3 ತಿಂಗಳು 4 ತಿಂಗಳು ಗಾಡಿ ನಿಲ್ಲಿಸ್ಕೊಂತ ಇದ್ದಾರೆ. ಸುಮ್ಮನೆ EMI ಕಟ್ಟಬೇಕು. ಸೊ ಸರ್ವಿಸ್ ಮಾತ್ರ ವರ್ಸ್ಟ್ ಇದೆ. ಎಲೆಕ್ಟ್ರಿಕ್ ವೆಹಿಕಲ್ ಅಲ್ಲಿ ಬ್ಯಾಟ್ರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಲ್ಲಿ ಇದೊಂದೇ ರೇಂಜ್ ಕೊಡೋದು. ರೇಂಜ್ ಅದೊಂದೇ ಬೆನಿಫಿಟ್ ಇದರಲ್ಲಿ. ಸರ್ವಿಸ್ ಮಾತ್ರ ವರ್ಸ್ಟ್ ಇದೆ. ಮತ್ತೆ ಇನ್ನೊಂದು ಕೇಳ್ತಾ ಇದ್ರು ಇವರು, ಓಲಾದ್ ಮಾತ್ರ ಟೆಕ್ನಿಷಿಯನ್ ಅಲ್ಲ, iQube ತಗೊಬನ್ನಿ, ಏತರ್ ತಗೊಬನ್ನಿ, ಯಾವ ಕಚಡ ಕಂಪ್ನಿಗಳಿದ್ರು ತಗೊಬನ್ನಿ ಮಾಡಿಕೊಡ್ತಾರೆ, ಓಕೆನಾ? ತುಂಬ ಕಂಪ್ನಿಗಳು ಮಾರ್ತಾ ಇದ್ದಾರೆ, ಆ ಕಂಪ್ನಿಗಳು ತಂದ್ಕೊಡಿ ಮಾಡಿಕೊಡ್ತಾರೆ, ಓಕೆನಾ? ಏತರಲ್ಲಿ ಸರ್ವಿಸ್ ಚೆನ್ನಾಗಿದೆ, ಆದರೆ ಇವ್ರ ಹತ್ರ ಬಂದರೆ ಇನ್ನೂ ಕ್ವಿಕ್ಕಾಗಿ ಆಗುತ್ತೆ ಸರ್ವಿಸು, ಬೇಗ ಮಾಡಿಕೊಡ್ತಾರೆ. ಏತರಲ್ಲಿ ಕಾಸ್ಟ್ಲಿ ಇದೆ ಸರ್ವಿಸ್, ಕಾಸ್ಟ್ಲಿ. ಇವ್ರ ಹತ್ರ ಬಂದರೆ ಒಂದು 1200 ರುಪೀಸ್ಗೆಲ್ಲ ಬೇಸಿಕ್ ಸರ್ವಿಸು ಎಲ್ಲ ಚೇಂಜ್ ಮಾಡ್ತಾರೆ. ಸಾಫ್ಟ್ವೇರ್ ಇಶ್ಯೂಗಳನ್ನ ಇವ್ರ ಹತ್ರ ಇಲ್ಲ. ಸಾಫ್ಟ್ವೇರ್ ಕಂಪ್ನಿಗೆ ಹೋಗ್ಬೇಕಾಗುತ್ತೆ. ನೀವು ಸಾಫ್ಟ್ವೇರಲ್ಲಿ ಒಂದು ಸ್ವಲ್ಪ ಹುಷಾರಾಗಿರಬೇಕು. ಚೆನ್ನಾಗಿದೆಯಾ? ಬಾಯ್. ಚೆನ್ನಾಗಿ ಮಾಡಿಕೊಟ್ರು ಸರ್ವಿಸ್ ಎಲ್ಲ. ನಮ್ಮ ಗಾಡಿ ಇವಾಗ ರೆಡಿ ಇದೆ, ಇವಾಗ ಓಡ್ತಾ ಇದೀವಿ ಹೊರಗಡೆ. ಸರಿ, ಹುಷಾರಾಗಿ ಓಡ್ ಬನ್ನಿ, ಮಳೆ ಬರೋ ಥರ ಇದೆ. ಇನ್ಕ್ಲೂಡಿಂಗ್ ಸರ್ವಿಸ್ ಚಾರ್ಜ್ ಎಲ್ಲ ನಮಗೂ ಚಾರ್ಜ್ ಮಾಡಿಕೊಟ್ರು. 1,500 ತಗೊಂಡಿದ್ದಾರೆ. ನಮ್ಮ ಕಡೆಯಿಂದ ಫಾಲೋ ಮಾಡೋರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ಹೇಳಿ, ಇನ್ನೂ ಒಂದು ಸ್ವಲ್ಪ ಡಿಸ್ಕೌಂಟ್ ಕೊಡ್ತಾರೆ, ಓಕೆನಾ? ಬೇಸಿಕ್ ಸರ್ವಿಸ್ ಎಲ್ಲ ನೋಡಿ, ಶೋರೂಮ್ಗೆಲ್ಲ ಕೊಟ್ಟಿದ್ರೆ ಇನ್ನೂ ಜಾಸ್ತಿ ಆಗ್ತಿತ್ತು. ಓಕೆ ಬಾಯ್.